ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ರಾಜ್ಯದ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರತಕ್ಕಂಥ ಮತ್ತು ಮುಖ್ಯಮಂತ್ರಿ ಸೀಟಿಗೆ ಸಮೀಪ ಇರತಕ್ಕಂಥ ಜೊತೆಗೆ ಬೆಳಗಾವಿ ಜಿಲ್ಲೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಇದಾಗಿರುವಂಥದ್ದು. ಸ್ನೇಹಿತರೆ, ನಿಮಗೆ ಈಗಾಗಲೇ ಗೊತ್ತೇ ಇರುವಂತೆ 3 ಮಂದಿ ಶಾಸಕರು, ಒಬ್ಬರು MLC, ಒಬ್ಬರು MP ಇರ್ತಕ್ಕಂಥ ಈ ಕುಟುಂಬಕ್ಕೆ ಇನ್ನೂ ಅಧಿಕಾರಗಳು ಬೇಕು ಅನ್ನುವ ಈ ಹೊತ್ತಿನಲ್ಲಿ 2028 ಏನು ಎಲೆಕ್ಷನ್ ಬರ್ತೈತಿ, ಅವಾಗ ಅರಬಾವು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಅರಬಾವು ಕ್ಷೇತ್ರದಿಂದ ಸ್ಪರ್ಧಿಸಲ್ಲ ಅನ್ನುವಂಥ ಸುದ್ದಿ ಅವರ ಅಭಿಮಾನಿಗಳನ್ನು ಬಹಳ ಗೊಂದಲಕ್ಕೆ ಈಡು ಮಾಡಿರುವಂಥದ್ದು. ಸ್ನೇಹಿತರೆ, ಅವರು ಸ್ಪರ್ಧಿಸಿಲ್ಲ ಅನ್ನುವ ಸುದ್ದಿ ನಿಜವಾಗಿದ್ದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅವರದೇ ಆದಂಥ ರಾಜಕೀಯ ಸಾಮ್ರಾಜ್ಯವನ್ನು ಹುಟ್ಟು ಹಾಕಿರ್ತಕ್ಕಂಥ ಜೆ ಕಂಪನಿ ಅದರ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕೂಡಿಸದೆ ಇವರು ರಾಜಕೀಯ ಸನ್ಯಾಸತ್ವವನ್ನು ಅಥವಾ ನಿವೃತ್ತಿ ಹೊಂದಿದರೆ ಈ ರಾಜಕೀಯ ಸಾಮ್ರಾಜ್ಯದ ಗತಿ ಏನು ಅನ್ನುವಂಥ ಪ್ರಶ್ನೆ ಹೇಳ್ತದೆ. ಸ್ನೇಹಿತರೆ, ಸೊ ಅವುಗಳ ಬಗ್ಗೆ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ಕೋತಾ ಹೋಗೋಣ. ಸ್ನೇಹಿತರೆ, ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ತಕ್ಷಣ ಆಗ್ರಿ, ನಮ್ಮ ಫೇಸ್ಬುಕ್ ಪೇಜಿಗೆ ಫಾಲೋ ಆಗಿರಲಿಲ್ಲ ಅಂದರೆ ಸದ್ಯಕ್ಕೆ ಮಾಡಿ ಅಂತ ಹೇಳುವಂಥದ್ದು. ಸ್ನೇಹಿತರೆ, ಒಂದು ಕುಟುಂಬಕ್ಕೆ ಹೀಗಿರುವ ಅಷ್ಟು ಸ್ಥಾನಮಾನಗಳು ಸಾಕಾಗೋಲ್ಲ, ಇನ್ನೂ ಬೇಕು, ನಮ್ಮ ಮಕ್ಕಳು ಆಗಬೇಕು, ಮತ್ತೊಬ್ಬರು ಆಗಬೇಕು, ಮತ್ತೊಂದು ಕ್ಷೇತ್ರ ಕಡೆ ಮತ್ತೆ ಕಬ್ಜಾ ತಗೋಬೇಕು, MLAಗಳು ಆಗಬೇಕು ಅನ್ನುವಂಥ ಹಪಾಪಿ ಈ ಕುಟುಂಬಕ್ಕಿರುವಾಗ ಇದೇನು ಸುದ್ದಿ ಹೇಳಾಕೈತಿರಿ, ಅವ್ರು ನಿಲ್ಲೋದಿಲ್ಲ ಅಂತ ಹೇಳತ್ತೀರಿ, ಇದೇನು ಸುಳ್ಳು ಇರ್ಬೋದು ನೋಡ್ರಿ ಅಂಥೇಳಿ ನೀವು ನಮ್ಮನ್ನು ಕೇಳ್ಬೋದು. ಎಸ್, ಹೌದು ಸ್ನೇಹಿತರೆ, ಜಾರಕಿಹೊಳಿ ಕುಟುಂಬ 5 ಜನ ಸಹೋದರರಲ್ಲಿ 4 ಜನ ಅಧಿಕಾರ ಹೊಂದಿದ್ದಾರೆ. ಉಳಿದಿರುವಂಥ ಭೀಮಸಿ ಜಾರಕಿಹೊಳಿ ಅವರು 2008ರಲ್ಲಿ ಗೋಕಾಕ್ ಕ್ಷೇತ್ರದಿಂದ BJP ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ಗೆಲುವಿಗೆ ಸಮೀಪ ಹೋಗಿ ಸೋತು ಹೋದಂಥವರು. ಆ ನಂತರ BJP ಪಕ್ಷದ ಟಿಕೆಟ್ ಸಿಗದೆ ಇದ್ದುದನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಹಳ ಮತಗಳನ್ನು ಪಡೆಯಲಾರದೆ ರಾಜಕೀಯದಿಂದಲೇ ದೂರಾಗಿ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಅವನ್ನೆಲ್ಲ ಮಾಡ್ಕೋತಾ ಬೆಳಗಾವಿಯಲ್ಲಿ ಇರುವಂಥದ್ದು. ಸ್ನೇಹಿತರೆ, ಈಗ ಅವರಿಗೆ ಈಡೇರದಂಥ ರಾಜಕೀಯದ ಆಸೆಯನ್ನು ತಮ್ಮ ಮಗನ ಮುಖಾಂತರ ಅಂದರೆ ಸರ್ವೋತ್ತಮ ಜಾರಕಿಹೊಳಿ ಮುಖಾಂತರ ಈಡೇರಿಸಿಕೊಳ್ಳುವ ಉಮೇದಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋದಾದ್ರೆ 2004ರಲ್ಲಿ ಹಿರಿಯ ರಾಜಕಾರಣಿ 1972ರಿಂದ ಅರಬಾವು ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ, ಮಂತ್ರಿಗೂ ಆಗಿರ್ತಕ್ಕಂಥ, ಅದೊಮ್ಮೆ KPCC ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಸ್ವಲ್ಪದಲ್ಲೇ ವಂಚಿತರು ಆದಂಥ VS ಕೌಜಲ್ಗಿ ಅವ್ರನ್ನ ಸೋಲಿಸಿ ಶಾಸಕರು ಆಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಬರಲಿರುವ ಚುನಾವಣೆಯಲ್ಲಿ ಅರಬಾವು ಕ್ಷೇತ್ರನ ಸ್ಪರ್ಧೆ ಮಾಡದೆ ಭೀಮಸಿ ಜಾರಕಿಹೊಳಿ ಅವರ ಸುಪುತ್ರ ಸರ್ವೋತ್ತಮ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸಿ MLA ಮಾಡ್ತಾರೆ ಅನ್ನುವಂಥ ಸುದ್ದಿ ಈಗ ಕ್ಷೇತ್ರದಲ್ಲಿ ಬಿರುಗಾಳಿ ಅಂತ ವೇಗ ಪಡೆದುಕೊಂಡಿರುವಂಥದ್ದು. ಸ್ನೇಹಿತರೆ, ಯಾಕಂದರೆ ಇನ್ನೇನು 2 ವರ್ಷ ಉಳಿತಲ್ರಿ ಎಲೆಕ್ಷನ್, 2023ರಿಂದ ಈಗ 26, ಇನ್ನು 2 ವರ್ಷ ಇರುವಂಥದ್ದು. ಅದಕ್ಕಾಗಿ ಈ ಸುದ್ದಿ ವೇಗ ಪಡೆದುಕೊಂಡಿರುವಂಥದ್ದು. ನೀವು ನೋಡ್ಕೊತ ಬರಬೇಕಾದ್ರೆ, ನಾ ಹೇಳೋದಲ್ಲ, ನೀವು ನೋಡ್ಕೊತ ಬರಬೇಕಾದ್ರೆ 2023ರ ಚುನಾವಣೆ ಆದ ನಂತರ ಬಾಲಚಂದ್ರ ಜಾರಕಿಹೊಳಿ ಅವರಿಗಿಂತ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿರೋದು ಸರ್ವೋತ್ತಮ ಜಾರಕಿಹೊಳಿ. ಅವ್ರದ್ದೇ ಓಡಾಟ ಜಾಸ್ತಿ ಆಗೈತಿ. ಯಾವುದೇ ಫಂಕ್ಷನ್ ಆದ್ರೂ ಅವರೇ ಅಟೆಂಡ್ ಮಾಡ್ತಾರೋ, ಯಾರು ಹಳ್ಳಿಯವರು ಏನೋ ಹಿರಿಯರು ಬಂದರು ಏನೋ ಅವ್ರನ್ನ ಕೇಳ್ರಿ ಅನ್ನೋಂಥ ಪರಿಸ್ಥಿತಿಯನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ನಿರ್ಮಾಣ ಮಾಡಿರುವಂಥದ್ದು. NSF ಆದರೂ ಏನಾದರೂ ಕೊಡುಗೆ ಇವರು ಯಾರಿಗಾರ ಫಲಾನುಭವಿಗಳಿಗೆ ಏನಾದ್ರು ವಿತರಣೆ ಮಾಡೋದಾದರೂ ಕೂಡ ಯಾರು ಮಾಡ್ತಾರೋ ಬಾಲಚಂದ್ರ ಜಾರಕಿಹೊಳಿ ಮಾಡೋಂಗಿಲ್ಲ, ಅದನ್ನು ಸರ್ವೋತ್ತಮ ಜಾರಕಿಹೊಳಿ ಮಾಡ್ತಾರ ಅನ್ನುವಂಥ ಸುದ್ದಿ ನಿಜವೂ ಇರುವಂಥದ್ದು. ಸ್ನೇಹಿತರೆ, 60 ವರ್ಷದ ಬಾಲಚಂದ್ರ ಜಾರಕಿಹೊಳಿ ಅವರು ಅವರ ಉತ್ತರಾಧಿಕಾರಿಯನ್ನಾಗಿ 25 ವರ್ಷದ ಸರ್ವೋತ್ತಮ ಜಾರಕಿಹೊಳಿಯವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಆ ಕ್ಯಾಂಡಿಡೇಟ್ ಅರಬಾವು ಕ್ಷೇತ್ರದಿಂದ ಗೆಲ್ಲಿಸಿಕೊಳ್ಳುವ ಉಮೇದಿಯಲ್ಲಿ ಆತ್ಮವಿಶ್ವಾಸದಲ್ಲಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅರಬಾವು ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರಿಗಿಂತ ಹಿಂದುಳಿದ ಮತದಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಅವರೆಲ್ಲ ಜಾರಕಿಹೊಳಿ ಬೆಂಬಲಿಗರು ಆಗಿರೋದ್ರಿಂದ ಆ ಧೈರ್ಯ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಜನನಿತವಾಗಿರುವಂಥದ್ದು. ಸ್ನೇಹಿತರೆ, ಯಾಕಂದರೆ ತಮ್ಮ ವಿರುದ್ಧ ಎಷ್ಟೋ ಸಲ ಲಿಂಗಾಯತರ ವಿರುದ್ಧ ಬಂಡಿದ್ರು ಕೂಡ, ರೈತ ಸಂಘದವರು ವಿರುದ್ಧ ಮಾಡಿದರೂ ಕೂಡ ಕ್ಯಾರೆ ಎಣ್ಣದೆ ಇರಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕುರುಬ ಮತ್ತು ಉಪಾರ ಅತಿ ಬೇರೆ ಸಮಾಜದ ಹಿಂದುಳಿದ ಸಮಾಜದವರೆಲ್ಲ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಈ ಧೈರ್ಯ ಬಂದಿರುವಂಥದ್ದು. ಸ್ನೇಹಿತರೆ, ಹೇಗಿದ್ದರೂ ಪ್ರಮುಖ ಹಿಂದುಳಿದ ಸಮುದಾಯಗಳಾದಂಥ ಕುರುಬ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು,
ಮತ್ತು ಕ್ಷತ್ರಿಯ ಸಮಾಜ ಇರ್ಬೋದು, ಇವ್ರಿಗೆ ಸಣ್ಣ ಸಣ್ಣ ಸಮಾಜದವರೆಲ್ಲ ಹಿಂದುಳಿದ ಸಮಾಜದ ಏನು ಕರಿತೀವಿ ಆ ಸಮಾಜದಲ್ಲಿ ಯಾರೂ ಕೂಡ ಚುನಾವಣೆಗೆ MLA ಕ್ಷೇತ್ರಕ್ಕೆ ಸ್ಪರ್ಧಿಸಿ ಗೆಲ್ಲುವಂಥ ಕೆಪೇಬಲ್ ಇರತಕ್ಕಂಥ ಕ್ಯಾಂಡಿಡೇಟ್ ಯಾರೂ ಇಲ್ಲದೇ ಇರೋದ್ರಿಂದ, ಒಂದಷ್ಟು ಖರ್ಚು ಮಾಡಬೇಕು, ಅಷ್ಟು ಜನನಿತ ಆಗಬೇಕು, ಪ್ರಸಿದ್ಧಿನೂ ಇರಬೇಕು, ಜನ ಅವ್ರನ್ನ ಕಂಡು ಓಟ್ ಹಾಕುವಂಗೂ ಇರಬೇಕು, ಅಂಥ ಕ್ಯಾಂಡಿಡೇಟ ಇನ್ನೂವರೆಗೂ ಯಾರೂ ಇರದೇ ಇರುವುದರಿಂದ ಸರ್ವೋತ್ತಮ ಜಾರಕಿಹೊಳಿ ಅವ್ರು ನಿಲ್ಲಿಸಿದ್ರೆ ಆ ಎಲ್ಲ ಸಮುದಾಯದವರು ನಮಗೆ ನಿರ್ದಾಕ್ಷಿಣ್ಯವಾಗಿ ನಮಗೆ ಪೂರ್ಣ ಬೆಂಬಲ ನೀಡ್ತಾರೆ ಅನ್ನುವ ಭರವಸೆ ವಿಶ್ವಾಸ ಅವರಿಗೆ ಇರೋದರಿಂದ ಈ ನಿರ್ಧಾರ ತಳೆದಾರು, ಈ ನಿರ್ಧಾರ ತೆಗೆದುಕೊಂಡಾರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಹಾಗಾದರೆ ರಾಜಕೀಯದಲ್ಲಿ ಬಹಳ ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ರಾಜಕೀಯದಿಂದ ದೂರ ಆಗ್ತಾರಾ, ನಿವೃತ್ತಿ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಬಿಲ್ಕುಲ್ ಇಲ್ಲ. ಅವರು ನಿವೃತ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ಹೇಳಿದ್ದಾರೆ, ನಾನು ಸಾಕಾಗುವವರೆಗೂ ನಾನು ರಾಜಕೀಯ ಸ್ಪರ್ಧೆಯಿಂದ ಹಿಂದೆ ಸರಿದಿಲ್ಲ, ನಾನು ನಿಲ್ತಾನೆ ಹೋಗ್ತೀನಿ, ಜನ ಎಲ್ಲಿವರೆಗೆ ನನಗೆ ಬೆಂಬಲ ನೀಡ್ತಾರೋ ಅಲ್ಲಿವರೆಗೆ ನಾನು ಸ್ಪರ್ಧೆ ಮಾಡ್ತಾನೆ ಇರ್ತೀನಿ ಅಂತ ಹೇಳಿರುವಂಥದ್ದು ಹೇಳ್ತಾನೆ ಇದ್ದಾರೆ. ಅದನ್ನೆಲ್ಲ ನೀವು ಕೇಳಿರ್ಬೋದು ಸ್ನೇಹಿತರೆ. ಈಗ ಅವ್ರು ಎಲ್ಲಿಂದ ನಿಂದಿರ್ತಾರೋ ಅನ್ನೋ ಪ್ರಶ್ನೆ ಇರ್ತೈತಿ. ಯಾವ ಕ್ಷೇತ್ರ ಇಲ್ಲ. ನಿಮಗೆಲ್ಲ ಈಗಾಗಲೇ ಗೊತ್ತೇ ಇರುವಂಥ ಕಾಂಗ್ರೆಸ್ ಪಕ್ಷದ ಶಾಸಕರು ಆಗಿರ್ತಕ್ಕಂಥ ವಿಶ್ವಾಸ್ ವೈದ್ಯ ಅವರು ಪ್ರತಿನಿಧಿಸ್ತಕ್ಕಂಥ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಿಂದಲೇ ಇವರು ಸ್ಪರ್ಧೆ ಮಾಡ್ತಾರೋ ಅನ್ನುವಂಥ ಸುದ್ದಿ ಈಗ ಪ್ರಸಿದ್ಧವಾಗಿರುವಂಥದ್ದು ಸ್ನೇಹಿತರೆ. ಇದೇನು ಹೇಳ್ತೀರಿ ಬಿಡ್ರಿ ಸರ, ಈಗಾಗಲೇ ಸವದತ್ತಿ ಒಳಗೆ ಶಾಸಕರಾಗಿರ್ತಕ್ಕಂಥ ವಿಶ್ವಾಸ ವೈದ್ಯರು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪಟ್ಟ ಶಿಷ್ಯದಾರು, ಆ ಶಿಷ್ಯ ಅವ್ರನ್ನ ಸರಿಸಿ ಜಾರಕಿಹೊಳಿ ಹೆಂಗೆ ನಿಲ್ತಾರೆ ರೀ, ಅವ್ರಿಗಷ್ಟು ಬುದ್ಧಿ ಇಲ್ಲ ತಿಳ್ಕೊಂಡ್ಯಾರೆ ಅಂತ ನೀವು ನನ್ನ ಕೇಳ್ಬೋದು. ಎಸ್, ಅದು ಕೂಡ ನಿಜನ. ಅವರು ಪಕ್ಕಾ ಪಟ್ಟ ಶಿಷ್ಯನೂ ಹೌದು, ಕಾರ್ಯಕರ್ತನೂ ಹೌದು. ಅದ್ರ ಬಗ್ಗೆ ಎರಡು ಮಾತಿಲ್ಲ ಸ್ನೇಹಿತರೆ. ಸೊ ಆದರೆ ನಮಗೆ ಬಂದ ಮಾಹಿತಿ ಪ್ರಕಾರ ಸವದತ್ತಿ ಕ್ಷೇತ್ರದ ಮೇಲೆ ಜಾರಕಿಹೊಳಿ ಅವರು ಕಣ್ಣು ಹಾಕಿರೋದು ಈಗಿಂದೇನಲ್ಲ, ಭಾಳ ವರ್ಷಗಳ ಹಿಂದಿನ. ಭಾಳ ಇದನ್ನು ತಯಾರಿ ಮಾಡ್ಕೊತ ಬಂದಾರು, ಸಂಘಟನೆ ಮಾಡ್ಕೊತ ಬಂದಾರು. ಮುಖ್ಯವಾಗಿ ಅವ್ರ ಬಿಸ್ನೆಸ್ಗಳೆಲ್ಲ ಸವದತ್ತಿ ಯರಗಟ್ಟಿ ತಾಲೂಕಿನಾಗ ಇರೋದರಿಂದ ಅಲ್ಲಿ ಅಧಿಕಾರಿಗಳು ಯಾರು ಬೇಕು ಬೇಡ ಅನ್ನೋ ನಿರ್ಧಾರ ಮಾಡೋದು ಬಾಲಚಂದ್ರ ಜಾರಕಿಹೊಳಿ ಅವರೇ ಅನ್ನೋದು ಬಹುಶಃ ನಿಮಗೆ ಗೊತ್ತಿಲ್ಲ ನಮಗೆ ಸ್ನೇಹಿತರೆ. ಯಾಕಂದರೆ ಆಯಾ ಭಾಗದ ಶಾಸಕರು, ಆಯಾ ಕ್ಷೇತ್ರದ ಅಧಿಕಾರಿಗಳು ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಾರೆ. ಬಟ್ ಸವದತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಮುಖ ತಾಲೂಕಾ ಮಟ್ಟದ ಅಧಿಕಾರಿಗಳು ಬರಬೇಕಾದ್ರೆ, ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಯಾರು ಬೇಕಾಗಿತ್ತಂದ್ರೆ NSF ಅಂದರೆ ಬಾಲಚಂದ್ರ ಜಾರಕಿಹೊಳಿ ಲೆಟ್ರ್ ಇದ್ರಟ್ಟ ಆನಂದ್ ಮಾಮನಿ ಅವರು ಲೆಟ್ರ್ ಕೊಡ್ತಿದ್ರು. ಇದನ್ನು ಸಾಕಷ್ಟು ಜನ ಅಧಿಕಾರಿಗಳು ಅವ್ರಿಗೆ ಲೆಟ್ರ್ ಕೇಳಕ್ಕೆ ಹೋದಾಗ ಅಂದದಾರು ಕೂಡ ಯಾರು ಆನಂದ್ ಮಾಮನಿಯವರು, ಇಲ್ಲ NSFಗಳೊಂದು ಲೆಟ್ರ್ ತೊಗೊಂಬರ್ರಿ ಆಮೇಲೆ ನಾ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದನ್ನು ಅಧಿಕಾರಿಗಳು ಸಾಕಷ್ಟು ಸರಿ ತಮ್ಮ ಆಪ್ತ ಬಳಗದಲ್ಲಿ ಚರ್ಚೆನೂ ಮಾಡಿದ್ದಾರೆ. ಇದು ಸುದ್ದಿಯನ್ನು ಮುಚ್ಚೇನಿಟ್ಟಿಲ್ಲ, ಇದು ಓಪನ್ ಸೀಕ್ರೆಟ್ ಆಗಿ ಇರುವಂಥದ್ದು ಸ್ನೇಹಿತರೆ. ಆವಾಗಿನಿಂದಲೂ ಆನಂದ್ ಮಾಮನಿಯವರು ಶಾಸಕರಿದ್ದಾಗಲೂ ಕೂಡ ಕ್ಷೇತ್ರದ ಮೇಲೆ ಹಿಡಿತ ಯಾರ್ದಪ್ಪ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದಾಗಿತ್ತು ಅನ್ನುವಂಥದ್ದು ಸ್ನೇಹಿತರೆ. ಸವದತ್ತಿ ಕ್ಷೇತ್ರದ ಮೇಲೆ ಜಾರಕಿಹೊಳಿ ಯಾಕೆ ಇಷ್ಟ ಅನ್ನೋದನ್ನು ನೋಡೋದಾದ್ರೆ ಹಿಂದುಳಿದ ವರ್ಗದ ಮತಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಇರುವುದರಿಂದ, ಆಮೇಲೆ ಹಿಂದುಳಿದ ವರ್ಗದವ್ರು ನಾವಾಗಿರೋದ್ರಿಂದ ಗೆಲ್ಲುವ ಅವಕಾಶ ನಮಗೆ ಹೆಚ್ಚೈತಿ. ಮತ್ತು ಅದರ ಜೊತೆಗೆ ನಿರ್ಣಾಯಕ ಪಾತ್ರ ವಹಿಸ್ತಕ್ಕಂಥ ST ಸಮುದಾಯ, ನಮ್ಮದೇ ಸಮುದಾಯದವರು ಇರೋದರಿಂದ ಇಲ್ಲಿ ಗೆಲ್ಲುವ ಅವಕಾಶ ಭಾಳ ಹೆಚ್ಚು ಇರುವಂಥದ್ದು. ಆ ಕಾರಣದಿಂದ ಸವದತ್ತಿ ಕ್ಷೇತ್ರದ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಭಾಳ ಅಪೇಕ್ಷೆ ಇರುವಂಥದ್ದು, ಇಷ್ಟ ಇರುವಂಥದ್ದು, ಇದರ ಬಗ್ಗೆ ಆಕರ್ಷಣೆ ಇರುವಂಥದ್ದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇಲ್ಲಿ ಸಮುದಾಯವಾರು ಅಂದರೆ ಈ ಕ್ಷೇತ್ರದಾಗ ಸಮುದಾಯವಾರು ಎಷ್ಟು ಸಂಖ್ಯೆ ಇರ್ಬೋದು ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ ಎಷ್ಟು ಅಂದ್ರೆ 48,000 ಜನ ಲಿಂಗಾಯತ್ ಸಮುದಾಯದವ್ರದಾರು, 38,000 ಕುರುಬ ಸಮುದಾಯದವ್ರದಾರು, 21,000 ST ಸಮುದಾಯದವ್ರದಾರು, ಆಮೇಲೆ 15,000 SC ಸಮುದಾಯದವ್ರದಾರು, ಆಮೇಲೆ ಮುಸ್ಲಿಂ ಸಮುದಾಯದವರು 20,000 ಅದಾರು, ಆಮೇಲೆ ಉಪ್ಪಾರ್ 10,000, ಕ್ಷತ್ರಿಯರು 10,000, ಮರಾಠ 10,000 ಅದಾರು, ಆಮೇಲೆ ರೆಡ್ಡಿ ಸಮುದಾಯದವರು 6,000 ಜನ ಅದಾರು, ಆಮೇಲೆ ಹಣಬರು, ಪಂಚಾಡ್ರು ಇವರೆಲ್ಲ ಸಣ್ಣ ಸಣ್ಣ ಸಮುದಾಯದವರೆಲ್ಲ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಒಟ್ಟು ಪಂಚಾಡ್ರು, ಹಣಬ್ರು, ಆಮೇಲೆ ಬ್ರಾಹ್ಮಣರು ಕಡಿಮೆ ಸಂಖ್ಯೆಯಲ್ಲಿ ಇರುವಂಥದ್ದು. ಇದೆಲ್ಲ ಕೂಡಿ ಈ ಕ್ಷೇತ್ರದ ಲಿಂಗಾಯತರನ್ನು ಹೊರತುಪಡಿಸಿ ಹಿಂದುಳಿದವರು ಎಷ್ಟು ದಾರ 1,30,000 ಈ ಸಂಖ್ಯೆನ ಅವರ ಬಲವಾಗಿರುವಂಥದ್ದು, ಅವರ ಆತ್ಮವಿಶ್ವಾಸವಾಗಿರುವಂಥದ್ದು ಜಾರಕಿಹೊಳಿ ಅವರಿಗೆ. ಹಿಂದುಳಿದ ಸಮಾಜದವರ ಇಷ್ಟೆಲ್ಲ ಇರೋದ್ರಿಂದ ಇಂದು ಕೂಡ ನಾವು ಏಕತ್ರ ಮಾಡಿದರೆ ನಾವು ಗೆಲ್ಲೋದು ಗ್ಯಾರಂಟಿ ಅನ್ನುವಂಥ ಭ್ರಮೆ ಅಥವಾ ಆತ್ಮವಿಶ್ವಾಸ ಅವರಿಗೆ ಇರುವಂಥದ್ದು ಸ್ನೇಹಿತರೆ. ನಿಮ್ಗೆ ಈ ನೆನಪಿರ್ಬೋದು, ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಸುರೇಶ್ ಅಂಗಡಿ ಅವರು ದಿವಂಗತರಾದ ಮೇಲೆ ಉಪಚುನಾವಣೆ ನಡೀತು. ಉಪಚುನಾವಣೆ ಒಳಗೆ
ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು, ಮಂಗಳ ಅಂಗಡಿಯವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು. ಗೆಲುವು ಕೇವಲ 5,000-6,000 ಅಟ್ಟ ಮತಗಳ ಅಂತರದಿಂದ ಇದ್ದರೂ ಕೂಡ ಎಲ್ಲೆಲ್ಲೇ ಯಾರ್ಯಾರು ಓಟ್ಗಳು ನಮಗೆ ಎಷ್ಟು ಹಾಕ್ತಾರೆ ಅನ್ನೋದನ್ನು ಕ್ಯಾಲ್ಕುಲೇಟನ್ನು ಜಾರಕಿಹೊಳಿ ಮಾಡಿದರು. ಅದನ್ನು ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಆ ಎಲೆಕ್ಷನ್ ಮಾಡಿದರು ಸ್ನೇಹಿತರೆ. ಯಾಕಂದ್ರೆ ಅವಾಗ ಅತಿ ಹೆಚ್ಚು ಓಟ್ಗಳು ಸೌದತ್ತಿ ಕ್ಷೇತ್ರದಿಂದ ಬಂದಿದ್ದು. ಸೌದತ್ತಿ ಕ್ಷೇತ್ರ ಬರಲಿಕ್ಕೆ ಕಾರಣ ವಿಶ್ವಾಸ ವೈದ್ಯರು ಇದ್ದರೂ ಕೂಡ, ಅಂದರೆ ಅವಾಗ ಜಾರಕಿಹೊಳಿ ಏನು ತಿಳ್ಕೊಂಡ್ರು, ಜನ ನಮಗೆ ಭಾಳ ಸಪೋರ್ಟ್ ಐತಿ ಅಂಥೇಳಿ ತಿಳ್ಕೊಂಡಿದ್ದು ಉಂಟು ಸ್ನೇಹಿತರೆ. ಈ ಕಾರಣದಾಗ ಕ್ಷೇತ್ರ ನಮಗೆ ಪಾಸಿಟಿವ್ ಆಗೈತಿ. ಅದಕ್ಕಾಗಿ ನಿಮ್ಗೆ ಗೊತ್ತಿರ್ಬೋದು, 3-4 ತಿಂಗಳವರೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲು ರೆಡಿಯಾಗಿದ್ದಂಥ ಪಂಚನಗೌಡರು ಇರ್ಬೋದು, ದ್ಯಾಮನಗೌಡರು ಇರ್ಬೋದು, ಆಮೇಲೆ ಹಿಂದೆ ಆನಂದ್ ಚೋಪ್ರಾ ಅವ್ರ ಮಗ ಸೌರಭ್ ಚೋಪ್ರಾ ಇರ್ಬೋದು, ಆಮೇಲೆ ಇದೇ ವಿಶ್ವಾಸ ವೈದ್ಯರು ಪಕ್ಷದಿಂದ ಕ್ಷೇತ್ರದಾಗ ಪ್ರಚಾರ ಮಾಡತ್ತಿದ್ರೆಲ್ಲ. ಕ್ಷೇತ್ರದಾಗ ಹಳ್ಳಿಗೆ ಕೊಡೋದು, ಜಾತ್ರೆ ಕೊಡೋದು, ರೊಕ್ಕ ಕೊಡೋದು, ರೂಪಾಯಿ ಕೊಡೋದು, ಹೆಣ್ಬಿಲ್ ಕೊಡೋದು ಎಲ್ಲ ಮಾಡತ್ತಿದ್ರು. ಬಟ್ ಅದರ ಒಂದು ಈ ಘಟನೆ ಆದ ನಂತರ ಒಂದು 3 ತಿಂಗಳ ಗಂಟಲೆ ಅದಕ್ಕೆ ಸ್ಟಾಪ್ ಇಡಿಸಿದ್ರು ಸತೀಶ್ ಜಾರಕಿಹೊಳಿ ಅವರು. ನೀವು ಯಾರೂ ಪ್ರಚಾರಕ್ಕೆ ಹೋಗಂಗಿಲ್ಲ, ನಾ ಯಾರು ಹೇಳ್ತಾನೋ ಅವಾಗ ಹೋಗಿರ್ತ ಅಂತ. ಅಂದ್ರೆ ಅವಾಗ ಸರ್ವೆ ಮಾಡಿಸಿದ್ರು ಅವರು. ಇವ್ರನ್ನ ಸ್ಟಾಪ್ ಇಡಿಸಿ ಆ ಕ್ಷೇತ್ರದೂ ಸರ್ವೆ ಮಾಡಿಸಿದ್ರು. ನಾವು ನಿಂತ್ರೆ ಹೆಂಗೆ ಓಟ್ ಹೆಂಗೆ ಬೀಳ್ಬೋದು ಅಂತೇಳಿ ಅವಾಗೂ ಸರ್ವೆ ಮಾಡಿಸಿದ್ರು. ಸರ್ವೆದಾಗ ಪಾಸಿಟಿವ್ ಬತ್ತೋ ನೆಗೆಟಿವ್ ಬತ್ತೋ ಗೊತ್ತಾಗಲಿಲ್ಲ, ಅದನ್ನು ಹೊರಗೆ ಬಿಡಲಿಲ್ಲ. ಬಟ್ ಅದನ್ನು ವಿಶ್ವಾಸ ವೈದ್ಯರನ್ನು ಫೈನಲ್ ಮಾಡಿ ವಿಶ್ವಾಸ ವೈದ್ಯರಿಗೆ ಅದನ್ನು ತಮ್ಮ ಬೆಂಬಲಿಗರನ್ನೆಲ್ಲ ಓಟ 2023 ಎಲೆಕ್ಷನ್ ಹಾಕಿಸಿದ್ರು. ಅಂದ್ರೆ ಇದು ಎಕ್ಸ್ಪೆರಿಮೆಂಟ್ ಪೀರಿಯಡ್ ಅಂತ ಅಂದಂಗೆ ಸ್ನೇಹಿತರೆ. ಬಹುಶಃ ಜಾರಕಿಹೊಳಿಯವರು ಸಪೋರ್ಟ್ ಇದ್ದುದರಿಂದಾಗಿ ಅವರು ಬೆಂಬಲಿಗಿರ್ತಕ್ಕಂಥ ಎಲ್ಲ ಮತದಾರರನ್ನು ವಿಶ್ವಾಸ ವೈದ್ಯರಿಗೇ ಓಟ್ ಹಾಕಿಸಿದ ಕಾರಣದಿಂದಾಗಿ ವಿಶ್ವಾಸ ವೈದ್ಯರು ಬಿ ಜೆ ಪಿ ಕ್ಯಾಂಡಿಡೇಟ್ ರತ್ನಾ ಮಾಮನಿಗಿಂತ 14,695 ಮತಗಳ ಅಂತರದಿಂದ ಗೆಲುವು ಕಂಡಂತಾಗಿದ್ದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದೊಂಥರ ಎಕ್ಸ್ಪೆರಿಮೆಂಟಲ್ ಮಾಡಿರ್ತಕ್ಕಂಥ ಚುನಾವಣೆ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಹಿಂದೆ ಕಳೆದ ಲೋಕಸಭಾ ಚುನಾವಣೆ ಒಳಗೆ 2024 ನಡೆದಂಥ ಲೋಕಸಭಾ ಚುನಾವಣೆ ಒಳಗೆ ಚಿಕ್ಕೋಡಿ ಕ್ಷೇತ್ರದಿಂದ ಎಲ್ಲ ಹಿಂದುಳಿದ ವರ್ಗಗಳ ಮತದಾರರನ್ನು ಓಲೈಸಿ ಕ್ರೋಢೀಕರಿಸಿ ಅವರು ತಮ್ಮ ಕ್ಯಾಂಡಿಡೇಟ್, ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದನ್ನು ನೀವು ನೋಡಿರಿ, ನಾನು ನೋಡಿರಿ. ಅದಕ್ಕೆ ಮೊದಲ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ನಿಂತು ಅವರು ಎಕ್ಸ್ಪೆರಿಮೆಂಟ್ ಮಾಡಿದರು. ಅತಿ ಹೆಚ್ಚು ಹಿಂದುಳಿದ ಮತಗಳು ಚಿಕ್ಕೋಡಿ ಕ್ಷೇತ್ರದಾಗ MP ವ್ಯಾಪ್ತಿಯೊಳಗೆ ಇರೋದರಿಂದ ಅಲ್ಲಿ ನಿಂತು ನಾವು ಸೇಫ್ ಅಂತ ತಿಳ್ಕೊಂಡು ಅವರು ಅಲ್ಲಿ ನಿಂತು ಗೆಲ್ಲಿಸ್ಕೊಂಡು ಬಿಟ್ಟರು ತಮ್ಮ ಕ್ಯಾಂಡಿಡೇಟನ್ನು. ಅದೇ ರೀತಿ ಈಗ ಸದ್ಯಕ್ಕೆ ಇತ್ತ ಸೌದತ್ತಿ ಕ್ಷೇತ್ರದ ಮೇಲೆ ಕಣ್ಣು ಹಾಕಿರುವಂಥದ್ದು ಸ್ನೇಹಿತರೆ. ಹಾಗಾದ್ರೆ ಕಣ್ಣು ಹಾಕ್ಯಾರನೋ ಖರೆ ಯಾವ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾರೋ ಅಂಥೇಳಿ ನೀವು ಕೇಳ್ಬೋದು. ಮತ್ಯಾವ ಪಾರ್ಟಿ? ಕಳೆದ ಚುನಾವಣೆಯಲ್ಲಿ BJPಯ ಸೋತ ಅಭ್ಯರ್ಥಿ ಶ್ರೀಮತಿ ರತ್ನಾ ಮಾಮನಿ ಮತ್ತು ವಿರೂಪಾಕ್ಷಿ ಮಾಮನಿ ಮಧ್ಯೆ ಅಧಿಕಾರದ ದಾಯಾದಿ ಕಲ ಐತಿ. ಇದು ಪಕ್ಷವನ್ನು ಗೆಲ್ಲಿಸುವ ಮಟ್ಟವರೆಗೆ ತೆಗೆದುಕೊಂಡು ಹೋಗಂಗಿಲ್ಲ. ಈ ಕಾರಣವಾಗಿ ಈ ಟಿಕೆಟನ್ನು BJP ಟಿಕೆಟನ್ನು ಬಾಲಚಂದ್ರ ಜಾರಕಿಹೊಳಿ ಅವರ ತೆಗೆದುಕೊಂಡು ಇಲ್ಲಿ ಸ್ಪರ್ಧೆ ಮಾಡ್ತಾರೋ ಅನ್ನುವಂಥದ್ದು ಸ್ನೇಹಿತರೆ. ಅದರ ಮೊದಲ ಹಂತವಾಗಿ DCC ಬ್ಯಾಂಕ್ ಚುನಾವಣೆಯೊಳಗೆ ವಿರೂಪಾಕ್ಷ ಮಾಮನಿಯವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಸಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ನಮ್ಮ ನಜರಿಗೆ ಬಂದಿರುವಂಥ ಸುದ್ದಿ. ಚುನಾವಣೆ ಆಗಲಿಕ್ಕೆ ಇನ್ನೂ 2 ವರ್ಷ ಇದೆ ಸ್ನೇಹಿತರೆ. ಈ ಗ್ಯಾಪ್ನಲ್ಲಿ ಸೌದತ್ತಿ ಕ್ಷೇತ್ರದಾಗ ಲಿಂಗಾಯತರು ಏನು ಡಿಸಿಷನ್ ತಗೊಳ್ತಾರೋ ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ವಿಶ್ವಾಸ ವೈದ್ಯರವರು 2ನೇ ಬಾರಿ ಮತ್ತೆ ಗೆಲ್ಲಲಿಕ್ಕೆ ಅವ್ರು ಯಾವ ಹಂಚಿಕೆ ಕೊಡ್ತಾರೋ, ಯಾವ ಗೇಮ್ ಪ್ಲ್ಯಾನ್ ಏನು ಹಾಕ್ತಾರೋ, ಜಾರಕಿಹೊಳಿ ಏನು ಟಕ್ಕರ್ ಕೊಡುವಂಥದ್ದು ಏನಾರು ಮಾಡ್ತಾರೋ, ಅಥವಾ ಅವ್ರಿಗೆ ಒಳ ಹಾದಿ ಏನು ಕಂಡುಕೊಳ್ತಾರೋ, ಅಥವಾ ತಮ್ಮದೇ ಆದಂಥ ಬಳಗವನ್ನು ಕಟ್ಟಿಕೊಂಡು ತಮ್ಮದೇ ಆದಂಥ ಅಭಿಮಾನಿ ಬಳಗಗಳ ಮುಖಾಂತರ ಹೊರಗಿಂದ ಬಂದವರು ಜಾರಕಿಹೊಳಿ ಅವರು ಕ್ಷೇತ್ರದಾಗ ನಾವೇ ಇರುವಂಥದ್ದು, ನಮ್ಮನ್ನು ಬಿಟ್ಟು ಅವ್ರು ಹೊರಗಿನವ್ರು ಸ್ಪರ್ಧೆ ಮಾಡಬಾರ್ದು ಅಂಥೇಳಿನ ಅಘೋಷಿತ ನಿಯಮವನ್ನು ತಾಲೂಕಿನ ತಮ್ಮ ಕ್ಷೇತ್ರದ ತಮ್ಮ ಪಾಸ್ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ, ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಇನ್ನೂ 2 ವರ್ಷ ಐತಿ. ಆ 2 ವರ್ಷದಾಗ ಏನೇನೆಲ್ಲ ಬದಲಾವಣೆ ಆಗ್ಬೋದು ಅದನ್ನೆಲ್ಲ ನೋಡಲಿಕ್ಕೆ ಇನ್ನೂ ಕೆಲವಷ್ಟು ದಿನಗಳು ಹೋಗ್ಬೇಕು. ಹೋದ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಕತಿ. ಅಲ್ಲಿವರೆಗೂ ನಾವೆಲ್ಲ ವೇಟ್ ಆ್ಯಂಡ್ ಸಿ ಅನ್ನುವ ಲೆಕ್ಕದಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.